Jian, come. Say hi. Hi guys, welcome back to my YouTube ಚಾನಲ್ ಅನುಷಾ ಹೆಗ್ಡೆ ಯೂಟ್ಯೂಬ್ ಚಾನಲ್. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಜಿಯಾನ್ ಅವ್ರ ಮನೆಯಿಂದ. ಸೊ ಜಿಯಾನ್ ಅವ್ರು ಬಂದು ನನಗೆ ವಾಚ್ ಕೊಡ್ತಿದ್ದಾರೆ. ಜಿಯಾನ್ ಏನು ಮುಟ್ಟಿಸ್ದೆ? ಸೂಪರ್. ಯಾರು ಕೊಟ್ಟಿದ್ದು? ಹಾಕೊಡಿ ಆಂಟಿ, ಬಂಗಾರಿ ವಾಚ್ ಇರಲಿ. ಬಂಗಾರಿ ಇನ್ನೊಂದಿದೆ ತೋರ್ಸು. ಎಷ್ಟು ವಾಚ್ ಹಾಕೊಂತೀಯ ಜಿಯಾ? ಮೈಸೂರಿಗೆ? ಹಾಂ ಹಾಂ, ಮೈಸೂರಿಗೆ 10 ವರ್ಷಕ್ಕೆ ತಗೋಯ್ತೀಯಾ? ಎಲ್ಲಿಗೆ ಜಿಯಾನ್ ಹೋಗೋದು? ಲೈಟ್ ಬರ್ತಿದೆ ನೋಡಿ. ಅಪ್ಪ ಕೊಡ್ತಾ? ನಾನು ಮುಟ್ಟಂಗಿಲ್ಲ. ಇದು ಏಕೆ ಮುಟ್ಟಂಗಿಲ್ಲ? ಅದೇ ಅಪ್ಪ ಇದೆ. ಅದೇ ಆಫ್ ಆಗುತ್ತಾ? ವಾಚ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ ನೋಡ್ಕೊಳ್ಳಿ. ಹಾಂ ಆಯ್ತು ಆಯ್ತು ಅಷ್ಟೇ. ಗೈಸ್, ಜಿಯಾನ್ ಮನಿಕೊಂಡ ಗೈಸ್. ಎಷ್ಟು ಚೆನ್ನಾಗಿ ಮಲ್ಕೊಂಡು ನೋಡಿ ಜ್ಯುವೆಲರಿ. ಗೈಸ್, ಅಕ್ಕ ಫೋರಮ್ಗೆ ಹೋಗಿ ಶಾಪಿಂಗ್. ಪಾಪ ಜಿಯಾನ್ ಬಟ್ಟೆ ಮಾತ್ರ ತಂದವ್ರೆ. ಒಂದೇ ಟಾಪ್ ಅಷ್ಟೇ. ಅದು ಎರಡು ಮ್ಯಾಕ್ಸ್ ಹೋಗಿ ಜುಡಿಯೋಗೆ ಹೋಗ್ಯಾ? ಮ್ಯಾಕ್ಸ್ ಜುಡಿಯೋ ಜಿಯಾನ್ಗೆ ಟೀ ಶರ್ಟ್ಸು. ಗೈಸ್, ನಮ್ಮ ದೊಡ್ಡಮ್ಮ ಗಿಡ ಹಾಕಿದ್ದು ನೋಡಿ ನಮಗೂ ಹಾಕಬೇಕು ಅನ್ನಿಸ್ತು. ಸೊ ಒಂದು ವಿಳ್ಯದಲ್ಲೇ, ಒಂದು ಅಲೋವೆರಾ, ಇನ್ನು ಮಿಕ್ಕಿದ್ನೆಲ್ಲ ನರ್ಸರಿಗೆ ಹೋಗಿ ತರಬೇಕು. ಸದ್ಯಕ್ಕೆ ಇಷ್ಟು ಗಿಡ ಹಾಕ್ತಿದ್ದೀವಿ. ಗೈಸ್, ಮಣ್ಣಲ್ಲಿ ನಮಗೆ ಏನು ಸಿಕ್ಕಿದೆ ಗೊತ್ತಾ? ಕಾಸು ಸಿಕ್ಕಿದೆ ಮಣ್ಣಲ್ಲಿ. ನನಗೆ 3 ರೂಪೀಸ್ ಸಿಕ್ಕಿದೆ. ನೋಡ್ತೀನಿ ಇನ್ನೂ ಐತೆ ಏನು ಅಂತ. ಇದು ಸ್ವಲ್ಪ ಗಟ್ಟಿಯಾಗೋಗೈತೆ, ಅದಕ್ಕೆ ಹೊಡಿತಿರೋ ಮಣ್ಣಲ್ಲಿ ಕಾಸು ಸಿಕ್ತಿದೆ. ಇದು ಯಾರು ಕಾಸು ಹಾಕ್ಬಿಟ್ಟು ಮಣ್ಣೆಸ್ತಿದ್ರೋ ಗೊತ್ತಿಲ್ಲ. ಕೆಂಪು ಮಣ್ಣು ಸಿಕ್ಕಿದೆ, ಚೆನ್ನಾಗೈತೆ ಮಣ್ಣು. ಕಾಸು ಸಿಕ್ತಿದೆ. ಕಾಸು ಯಾರು ಹಾಕಿದಾರೋ ಗೊತ್ತಿಲ್ಲ. ಸುಸ್ತಾಯಿತು ಇಷ್ಟು ಹೊಡೆಯೋಷ್ಟರಲ್ಲೇ. ಏನೇನೋ ಇದೆ ಇದ್ರೊಳಗೆ. ನಾನು ಪುಡಿ ಮಾಡ್ತಿದ್ದೀನಿ ಮಣ್ಣ. ನೋಡಿ ಗೈಸ್, ಏಯ್, ಮಣ್ಣೊಳಿಕೆ ಯಾರಾದರೂ ಕಾಸು ಹಾಕ್ತಾರಾ? ಅಷ್ಟು ಪುಡಿ ಮಾಡಿದ್ದಕ್ಕೆ ಇಷ್ಟು ಕಾಯಿನ್ ಸಿಕ್ಕಿದೆ ನನಗೆ. ಇದ್ರ ಬದಲು ಚಿನ್ನ ಏನಾದರೂ ಸಿಕ್ಕಿದ್ರೆ ಸೂಪರಾಗಿರೋದು. ಬಟ್ ಕಾಯಿನ್ ಸಿಕ್ಕಿದೆ ಅಷ್ಟೇ. ಬಿಳಿದಲ್ಲಿ ಹಾಕಿದ್ದೀನಿ. ಆ್ಯಂಡ್ ತುಳಸಿ ಪಕ್ಕನೇ ಐತೆ ಇದು. ಬೇರೆ ಗಿಡಗಳನ್ನ ಹಾಕಬೇಕು. ಅದಕ್ಕಿನ್ನೂ ಟೈಮ್ಸ್ ಐತೆ. ಸೊ ಸದ್ಯಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಅಷ್ಟರಲ್ಲಿ ಎಲ್ಲ ಗಿಡಗಳನ್ನ ಹಾಕಿ ಚೆನ್ನಾಗಿ ಕಾಣಿಸೋ ನಮ್ಮ ಮನೆಯನ್ನು ಸ್ವಲ್ಪ. ಗೈಸ್, ನಿಮಗೆಲ್ಲ ನಾನು ಇವತ್ತು ಒಂದು ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡಿಸ್ತೀನಿ. ಆ್ಯಂಡ್ ಆ ಸ್ಪೆಷಲ್ ವ್ಯಕ್ತಿ ನನಗೆ ತುಂಬ ಪರ್ಸ್ನಲಾಗಿ ಫೇವ್ರೇಟು. ತೋರಿಸ್ತೀನಿ ಅವ್ರು ಯಾರು ಅಂತ. ಬ್ಲಾಗ್ ಫುಲ್ ನೋಡಿ. ಅವ್ರ ಮನೆಗೆ ಹೋಗ್ತಿದ್ದೀವಿ ಇವತ್ತು, ಅಲ್ಲಿ ತೋರಿಸ್ತೀನಿ. ನನಗಂತೂ ತುಂಬ ಸ್ಪೆಷಲ್ ವ್ಯಕ್ತಿ. ನಾನು ಚಿಕ್ಕ ವಯಸ್ಸಿಂದನೂ ಅವ್ರ ಮನೆಯಲ್ಲೇ ಬೆಳೆದಿರೋದು. ಚಿಕ್ಕ ವಯಸ್ಸು ಅಂದರೆ ಚಿಕ್ಕ ಪಾಪು, 6 ತಿಂಗಳು ಪಾಪುಯಿಂದನೂ ಅವ್ರ ಮನೆಯಲ್ಲೇ ಬೆಳೆದಿರೋದು. ಆ್ಯಂಡ್ ಈಗ ಮದುವೆ ಆಗಿದೆ. ಈಗಲೂ ಅವ್ರ ಮನೇನ ನಾನು ಬಿಟ್ಟಿಲ್ಲ. ಈಗಲೂ ಹೋಗ್ತಾ ಇರ್ತೀನಿ. ಈಗಲೂ ನನ್ನ ಅವರು ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ಸೊ ಅವ್ರ ಫ್ಯಾಮಿಲಿನ ಇವತ್ತು ನಾನು ನಿಮ್ಮೆಲ್ಲರಿಗೂ ಮೀಟ್ ಮಾಡಿಸ್ತೀನಿ. ಎಲ್ಲ ಸಾಕೊಂಡಿದ್ರು ಗೈಸ್ ಅವರು. ಎಷ್ಟು ಅವ್ರ ಮಗಳು, ಸ್ವಂತ ಮಗಳು ಥರ ಸಾಕೊಂಡಿದ್ರು ಅವರು.
ಸೊ ಅದಕ್ಕೆ ಅವ್ರು ನನಗೆ ತುಂಬ ಸ್ಪೆಷಲ್. ಅವ್ರ ಸ್ವಂತ ಮಗಳಿಗೆ ಹೇಗೆ ಅವ್ರು ಇದ್ದಿದ್ರೆ ಯಾವ ಥರ ನೋಡ್ಕೊತಿದ್ರೋ ಸೇಮ್ ನನ್ನ ಅವ್ರ ಸ್ವಂತ ಮಗಳ ಥರ ನೋಡ್ಕೊತಿದ್ರು. ಖುಷಿ ಆಗುತ್ತೆ ನನಗೆ ಅವ್ರನ್ನ ನೋಡಿದಾಗ. ನನ್ನ ಫ್ಯಾಮಿಲಿ, ಅವ್ರ ಫ್ಯಾಮಿಲಿಲಿ ನಾನು ಒಬ್ಬಳಾಗಿದ್ದೆ ಅಂತ ಹೇಳೋಕ್ಕೆ. ಆ್ಯಂಡ್ ಈಗಲೂ ಸಹ ನನ್ನ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ಅದೇ ನನಗೆ ಖುಷಿ. ಗೈಸ್, ಪೂಜೆ ಎಲ್ಲ ಮಾಡಾಯಿತು. ಆ್ಯಂಡ್ ಇವತ್ತು ಡಿಫ್ರೆಂಟಾಗಿ ಹೊಸ್ಲಿಗೆ ರಂಗೋಲಿ ಬಿಟ್ಟಿದ್ದೀನಿ. ಆ್ಯಂಡ್ ಈಗ ನಾನು ಹೇಳಿದ್ನಲ್ಲ ನನ್ನ ಸ್ಪೆಷಲ್ ಫೇವ್ರೆಟ್ ಪರ್ಸನ್ ಅಂತ, ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನಾನು ಮತ್ತು ಅಮ್ಮ ಇಬ್ಬರು ಹೋಗ್ತಾಯಿದ್ದೀವಿ. ಗಾಡೀಲಿ ಹೋಗ್ತೀವಿ ಅಲ್ಲಿ ತನಕ. ಬನ್ನಿ ಗೈಸ್. ಅಷ್ಟೇ ಗೈಸ್, ಇದು ಚೌಡೇಶ್ವರಿ ನಗರ. ಮಗ್ಗ ಫೇಮಸ್ ಗೈಸ್. ಸೌಂಡ್ ಕೇಳಿಸ್ತೈತಲ್ಲ, ಫುಲ್ಲು ಮಗ್ಗ ಸೀರೆಗಳೇ ಇಲ್ಲಿ. ನನ್ನ ಮದುವೆಗೂ ಎಷ್ಟೊಂದು ಸೀರೆ ಇಲ್ಲೇ ತೊಗೊಂಡಿದ್ದು. ಅಲ್ಲೇ ಕೂತವ್ರು ನೋಡಿ ಗೈಸ್. ನಾ ಹೇಳಿದ್ನಲ್ಲ ಅವರು. ಆಯ್ ಮಾಡ, ಆಯ್ ಮಾಡವ. ಬಂದ್ಬಿಟ್ಟು ಗೈಸ್, ಈಗ ಮನೆಗೆ ಹೋಯ್ತಿದೀವಿ ಗೈಸ್. ಐ ಮಾಡುತ್ತೀನಿ. ಈ ಏರಿಯಾನೇ ಗೈಸ್. ನಮ್ಮಪ್ಪ ಅಮ್ಮ ಅವಾಗ 20 ವರ್ಷ ಆಯಿತು ಈ ಏರಿಯಾಗೆ ಬಂದು. ಈ ಏರಿಯಾಯಿಂದ ಜಸ್ಟ್ ಪಕ್ಕದ ಏರಿಯಾಗೆ ಶಿಫ್ಟ್ ಆಗಿದ್ದೀವಿ ಅಷ್ಟೇ. ಬಟ್ ನಾನು ಚಿಕ್ಕ ವಯಸ್ಸಿಂದ ಬೆಳೆದಿದ್ದು ಮನೆ ಇದು. ಇಲ್ಲೇ ಈ ಬಿಲ್ಡಿಂಗ್ ಐತಲ್ಲ, ಅಲ್ಲೇ ಬೆಳೆದಿದ್ದು. ಅಲ್ಲಿ ನೋಡಿ ನಮ್ಮನ್ನ ಕೂತಿದ್ದಾರೆ. ಅಲ್ಲಿಂದಲೇ ಸ್ಮೈಲು ಫುಲ್ಲು. ಹೇಳ್ಬಿಟ್ಟಾ? ಹಾಯ್ ಮಾಡಿ ನನ್ನ ಬ್ಲಾಗ್ಗೆ. ಇದು ನಮ್ಮ ಚಿಕ್ಕಣ್ಣ ಗೈಸ್. ನಾನು ಬಂದೆ. ಮಾತಾಡು. ಅವಳು ಅಲ್ಲಿ ನೋಡಿ ಗೈಸ್, ಒಂದು ಮುರಿದೋಗಿದೆ ಪಾಪ. ಹಾಯ್ ಮಾಡು. ಹಾಯ್. ನಮ್ ರಘು ಅಣ್ಣನ ಮಕ್ಕಳು ಇವನು ಇವಳು. ಅಯ್ಯೋ, ಇದಾದಪ್ಪ ಇದು ಡ್ರೆಸ್ಸು. ಅಯ್ಯೋ, ವ್ಲಾಗ್ ಕಂಟೆಂಟ್ ಕೊಡ್ತಾ ಇದ್ದಾನೆ ಗೈಸ್. ಯಾವ್ದು ನಿಂದು ಡ್ರೆಸ್ ಇದು? ಅಲ್ಕೋ. ಅಲ್ಲೊಬ್ಳು ನಿಂತವಳೆ ಗೈಸ್. ತಿನಿ ಬಾಯ್ಲಿ. ಸೇ ಹಾಯ್ ಟು ಮೈ ಬ್ಲಾಗ್. ಅರೆ ಹಿಂಗೆ ಗೈಸ್. ಯಾವ ಬಟ್ಟೆ ಅಂದ್ರೆ ಈ ಬಟ್ಟೆ ಅಂತೆ. ಅಲ್ಕ್ ಬಟ್ಟೆ. ಇವಾಗ ಬಟ್ಟೆ ನೋಡ್ತಿದ್ದಾರೆ. ಬಟ್ಟೆ ಇದು ಬಂದಿದೆ, ಬಟ್ಟೆ ಇದು ನೋಡ್ತಾ ಅವ್ರು. ಗೈಸ್, ಇಲ್ಲಿ ಫೇಮಸ್ ಏನಂದ್ರೆ ಮಗ್ಗ ಗೈಸ್. ಇಲ್ಲೆಲ್ಲ ಪ್ರತಿಯೊಬ್ರು ಮನೇಲೂ ಮಗ್ಗ ಐತೆ. ಸೊ ಮಗ್ಗದಲ್ಲಿ ನೇಯೋ ಸೀರೆಗಳು ಜಾಸ್ತಿ ಇಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡ್ತಾರೆ ಮಗ್ಗದ ಸೀರೆ ಅಂತ. ನಮ್ಮ ಅವ್ರ ಮನೇಲೆ 2 ಇದೆ. ಅದ್ರಲ್ಲಿ ಹೆಂಗ್ ಮಾಡ್ತಾರೆ ಅಂತ ತೋರಿಸ್ತೀನಿ ಗಾಯ್ಸ್. ನನ್ನ ಒಸಿ ಆಡ್ಕೊಂತಿಲ್ಲ. ಅದ್ ಯಾವ್ದೋ ಏನ್ ಬಟ್ಟೆ ಅದು ಮರ್ತಾಯ್ತು. ಹಲ್ಕ್ ಬಟ್ಟೆ ಹಾಕೊಂಡು ಪ್ರಾಣ ತಿಂತವ್ನ ಆಗ್ಲಿಂದ. ಗೈಸ್, ಇಲ್ಲಿ ಇಲ್ಲಿ
ಆಯ್ ಸೊಪ್ಪು ತಗೊಂಡು ಪಲ್ಯ ಮಾಡ್ತಾವನೆ. ಅಲ್ಲಿ ಮನೆ ಕಬಿಟ್ಟ ಬಾಯ್ ಅಕ್ಕ ಬಾಯ್ ಬಾಯ್ ವಿಷ್ಣು. ಗಾಯ್ಸ್ ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಂದು ಸಾರಿ ಮಗ್ಗ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಇನ್ನೂ ವರ್ಕ್ ಮಾಡ್ತಿಲ್ಲ. ಅದರದ್ದೇ ಒಂದು ಬ್ಲಾಗ್ ಮಾಡೋಣ, ಲೈಕ್ ಹೇಗೆ ಸೀರೆ ಪ್ರಿಪೇರ್ ಮಾಡ್ತಾರೆ ಅಂತ. ಅದ್ರದ್ದು ಫುಲ್ ಡೀಟೇಲ್ ಬ್ಲಾಗೇ ಮಾಡ್ತೀನಿ. ಸದ್ಯಕ್ಕೀಗ ಮಾಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ, ಮತ್ತು ಅವರು ಫುಲ್ ಅರ್ಧ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅದಕ್ಕೆ ನೆಕ್ಸ್ಟ್ ಟೈಮ್ ಪಕ್ಕಾ ಫುಲ್ ಬ್ಲಾಗ್ ಅದೇ ಇರುತ್ತೆ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟೇ ಗಾಯ್ಸ್. ಅಲ್ಲೋಗಿ ಬಂದೆ ಮನೆಗೆ. ಅಮ್ಮ ಹಂಗೆ ಡೈರೆಕ್ಟ್ ಸರೋಜ ಆಂಟಿ ಮನೆಗೆ ಹೋದರು. ನಾನು ಈಗ ಮನೆಗೆ ಹೋಗಿ ರೆಸ್ಟ್ ಮಾಡೋದಷ್ಟೇ. ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಚೆನ್ನಾಗಿ ಬರ್ತಿದೆ ಬ್ಲಾಗ್ಸ್ ಅಂತ ಹೇಳಿ, ಇಲ್ಲ ಇನ್ನೂ ಕಲ್ತ್ಕೊಬೇಕು ಅಂದರೆ ಇನ್ನೂ ಕಲ್ತ್ಕೊಬೇಕು ಅಂತ ಹೇಳಿ ಅಂತ ಕೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್ ಗಾಯ್ಸ್. ಯಾವ ಥರ ಇದೆ ನೋಡಿ, ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಗೈಸ್, ಸೂಪರಾಗೈತೆ. ಬ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ, ಬಟ್ ಇಲ್ಲಿ ಬಂದು ನೋಡಿದ್ರೆ ಈ ಥರ ವ್ಯೂಸಿಗೆ ಸಿಕ್ತು. ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದೆ. ಸಕ್ಕತ್ತಾಗಿ ಕಾಣಿಸ್ತೈತೆ ಗೈಸ್. ಬಾಯ್.